ಏನಿಲ್ರಿ, ಆಕ್ಸಿಡೆಂಟ್ ಆಗಿತ್ತಲ್ರಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಹೆಂಗೈತ್ರಿ? ಆರಾಮೈತ್ರಿ. ಮಾವ, ನಂಗೆ ಆಕ್ಸಿಡೆಂಟ್ ಆದಾಗ ಇವರ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬ್ಯಾಂಡೇಜ್ ಸರ್. ಹೌದಾ? ಹಾಂ, ಥ್ಯಾಂಕ್ಸ್ ರೀಪ್ಪ. ಬಂದಿರೋದು 20 ವರ್ಷಕ್ಕೊಮ್ಮೆ ಇವತ್ತು ಬಂದಾನ ಮಾವ ನಮ್ಮ ಮನೆಗೆ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಅಂತೀರಿ? ನಂಗೆ ಸ್ಕೂಲಿಗೆ ಟೈಮ್ ಆಯ್ತು, ಬರ್ತೀನಿ. ಹೋಯ್ ಬರ್ಮ. ಹುಷಾರ್ರಿ. ಹಾಂ. ಒಳ್ಳೆ ಹುಡುಗಿ. ಹೌದು ಮಾವ, ಒಳ್ಳೆ ಹುಡುಗಿ. ಅವ್ರ ಮನ್ಯಾಗ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿ ಕೊಟ್ಬಿಟ್ರೆ ಗಂಡ ಆಕ್ಸಿಡೆಂಟ್ನಾಗ ತೀರ್ಕೊಂಡ್ಬಿಟ್ಟ. ಅಂದ್ರೆ ಈಗ ಅವ್ರು ಇದೀವಪ್ಪ. ಮಾವ ಗುಳಿಗೆ ತಗೊಂಡಿ? ನಾನು ತೊಗೊಂಡನೆ. ಯಾವಾಗ ತಗೊಂಡಿ? ಆಗಲೇ ತೊಗೊಂಡೆ ನಾನು. ಎಲ್ಲಿ ತಗೊಂಡಿ? ತೊಗೊಂಡೆ. ಸರಿ ಮಕ್ಕೋ ಈಗ. ನಾ ಮಕ್ಕಳು ಮಕ್ಕೋ, ನಾನು ದಿಮ್ ತರ್ತೀನಿ. ಮಾಮ ಮಕ್ಕೋ ಇದು. ನನಗೆ ಈಗ ನಿದ್ದೆ ಬಂದಿಲ್ಲ. ನನಗೆ ಯಾಕೆ ಹಿಂಗೆ ಇರಿಟೇಷನ್ ಮಾಡ್ತಿ? ಎದಕ್ಕೆ ಬಿಡತ್ತ. ನಿದ್ದೆ ಬರಲಿಲ್ಲ ಅಂದ್ರೆ ಹೇಳಬೇಕು, ಬೈಯೋದು ಎದಕ್ಕೆ? ಮಾವ ಬಿಡನಿ, ಅದನ್ನ ಎದಕ್ಕೆ ಮಾಡತ್ತಿ? ನಾ ಮಾಡ್ತೀನಿ ಬಾ. ನನಗೆ ಯಾಕೆ ಎಷ್ಟು ಟಾರ್ಚರ್ ಕೊಡ ಅಂತೀರಿ ನೀವು? ನಾನು ಏನು ಮಾಡಿದೆ? ನಾ ಅದು ಮಾಡ್ತೀನಿ, ನೀನು ಹೋಗಿ ಒಳಗೆ ರೆಸ್ಟ್ ಮಾಡು. ನನಗೆ ಮನ್ಯಾಗ ಬೇಜಾರಾಗ್ಬಿಡ್ತು. ಅಟ್ಲೀಸ್ಟ್ ಇದನ್ನ ಮಾಡೋಣ ಅಂತ ಬಂದೆ. ಇದಕ್ಕೂ ಕಲ್ ಹಾಕ್ತಿಯಲ್ಲ. ಏನು ಕೆಲಸನ ಮಾಡಬಾರ್ದನ? ಕೆಲಸ ಮಾಡೋದು ಹೋಗ್ಲಿ, ನನಗೆ ಯಾಕೆ ಹಿಂದೆ ಬಂದು ಟಾರ್ಚರ್ ಮಾಡ್ತೀನಿ? ನೀ ಎದಕ್ಕೆ ಸಿಟ್ಟಾಗತ್ತಿ ಮಾವ? ನನಗೆ ಒಬ್ಬನ ಬಿಟ್ಬಿಡು. ನೀ ಪದೇ ಪದೇ ನಾನು ನಿಂದ ಬರಕ್ಕೆ ಹೋಗ್ಬೇಡ. ಪದೇ ಪದೇ ಗುಳಿಗೆ ತಗ, ಊಟ ಮಾಡು, ಮಕ್ಕ. ನಂಗೆ ಗೊತ್ತೈತಿ, ನಾ ಸಣ್ಣವಲ್ಲ. ಕೇಳಿದ್ರೆ ಸ್ವಲ್ಪ ತಿಳ್ಕ. ನಾ ದೂರ ಹೋಗ್ತೀನಿ ಮತ್ತು ನಾನು ನಿಂಗೆ ಬರ್ತೀನಿ. ನಾನು ಇಲ್ಲೇ ನೀನು ನೋಡಕ್ಕಂತ ಬಂದಿಲ್ಲ, ಮನಿಗೆ ಅಂತ ಬಂದಿದ್ದೆ. ಏನೋ ಅನಿವಾರ್ಯ ಕಾರಣಗಳಿಂದ ಒಂದಿನ ಉಳ್ಕೊಂಡನಿ. ಹೊಕ್ಕನಿ, ನಿನ್ನ ಕಣ್ಣಿ ಕಾಣಂಗ ಹೊಕ್ಕನಿ ಆತ. ಕಾಳಜಿ ಮಾಡೋದು ತಪ್ಪೇನಾ? ನಿನ್ನ ಕಾಳಜಿನ ಬೇಡ ಅನ್ನೋಂತ ನಾನು. ನನಗೆ ಅನಿವಾರ್ಯ ಕಾರಣಗಳಿಂದ ಉಳ್ಕೊಂಡೇನೆ ಅಷ್ಟ. ನಾನು ನಿನ್ನೆ ಹೋಗ್ಬೇಕಿತ್ತು, ಹೋಗ್ಲಿಲ್ಲ ಊರಿಗೆ. ಹುಷಾರಿಲ್ಲ ಅಂದ್ ಹೋಗಿಲ್ಲ ಅಷ್ಟ. ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ಮಾವ. ಕ್ಲಿಯರಾಗಿ ಹೇಳ್ತಾನೆ ಕೇಳು, ನಿನ್ನ ಕಾಳಜಿ ನನಗೆ ಬೇಡ. ಸ್ವಲ್ಪ ನನ್ನಿಂದ ದೂರ ಇದ್ಬಿಡು, ಹೋಗಬೇಟ. ನೀ ಯಾಕೆ ಎಲ್ಲದಕ್ಕೂ ಸಿಟ್ ಮಾಡಿ ಮಾತಾಡತ್ತಿ? ಸ್ವಲ್ಪ ಆರಾಮಾಗಿರು. ಖುಷಿಯಿಂದ ಹೇಳ, ನೋಡಪ್ಪ ನಿನ್ನ ಕಾಳಜಿ ನನಗೆ ಬೇಡ, ಸ್ವಲ್ಪ ದೂರ ಇದ್ಬಿಡ್ತೀಯ. ನಾನೇನು ಹೋಗ್ಬಿಡ್ತಾನೆ, ಇಷ್ಟು ಸಾಕ. ಸುಬ್ಬ, ಏನಿದು ರಕ್ತ? ಏನಾಯ್ತಪ್ಪ? ರಕ್ತ ಬರಕತ್ತಲ್ಲ? ಅಯ್ಯೋ, ಏನು ಮಾಡಿದ್ವಿ ಅವನಿಗೆ ನೀನು? ನಿನಗಂತ್ರ ಒಂದು ತಟ್ಟಕ ಬುದ್ಧಿ ಇಲ್ಲ. ಮಾವರ ತಪ್ಪ ಕಿರಿಯನ್ ತಪ್ಪಿಲ್ಲ ಬಿಡ್ರಿ. ಅಪ್ಪ ನಿನಗೆ ಗೊತ್ತಿಲ್ಲ ಸುಂದರ. ನಿನಗೆ ಒಂದು ಸ್ವಲ್ಪ ಅವ್ನು ದೇಗರಿಕೆ ಮಾಡ್ಕೊಂತಿರೋ ಅಂತ ಹೇಳಿನಿಲ್ಲ ನಿನಗೆ. ಎಷ್ಟು ಸಲ ಹೇಳಿ ನಿನಗೆ? ಬಂದಿರೋದ ಅವ 20 ವರ್ಷಕ್ಕೊಮ್ಮೆ ಬಂದ ನಾವು ಇಲ್ಲಿಗೆ. ಮಾವ ಕಿರಿಯನ್ ತಪ್ಪಿಲ್ಲ. ನಿನಗೆ ಗೊತ್ತಿಲ್ಲ ಅಳಿಯ, ನೀನು ಸುಮ್ಮನೆ ಅವಕ್ಕೆ ಬಗ್ಗೆ ನಿನಗೆ ಗೊತ್ತಿಲ್ಲ. ನೋಡಿ ಸುರೇಶ ನೋಡ ರಕ್ತನ. ಮನ್ಯಾಗ ಕುಂತ ಬೇಜಾರಾಗಿತ್ತು, ಅದಕ್ಕೆ ಸ್ವಲ್ಪ ನಾನು ಎತ್ತಿ ಹುಲ್ಲಾಕಿರ ಅಂತ ಬಂದೆ. ಅದಕ್ಕೆ ಭಾಳ ಜನ ಅದಾರ ನಮ್ಮ ಮನ್ಯಾಗ ಕೆಲಸ ಮಾಡಕ್ಕ. ಅದು ನೋಡಿ ರಕ್ತ ಹೆಂಗ್ ಸುರಕತ್ತೆ. ಹೋಗಿಲ್ಲ ಅಂಗನವಾಡಿ ಟೀಚರ್ ಹತ್ರ ಗಂಡಿಗರ ಇಸ್ಕೊಂಡ್ ಹೋಗ, ನಿಂತ್ಕೊಂಡ್ಬಿಟ್ಟಿಲ್ಲ ಮಾತು ಕೇಳ್ಕಂತ. ಅದೇನು ಬೇಡ ಮಾವ, ಅಕ್ಕಿಗೆ ಮಾತ್ರ ಏನು ಅನ್ನಕ್ಕೆ ಹೋಗ್ಬೇಡಿ. ಯಪ್ಪ ನೀ ಸುಮ್ಮನೆ ಮರ, ನಿನಗೇನು ಗೊತ್ತೈತಿ? ಭಾಳ ರಕ್ತ ಬರಕತ್ತೈತದ. ಹೋದ ವರ್ಷ ರಂಗಿ ಜಂಪರ್ ನಾನು ಹೊಲಿದ್ದೆ. ಭಾಳ ತ್ರಾಸ ಆತು ಹೊಲಿಯಾಕ, ಭಾಳ ತ್ರಾಸ ಆತು. ಆದ್ರೂ ಬಿಟ್ಟಿಲ್ಲ ಹೊಲಿಯೋದು, ನಾನು ಬಿಟ್ಟಿಲ್ಲ. ರಂಗಿ ಸುಬ್ಬಿ, ಯಾಕ ಭಾಳ ಬೇಜಾರಾಗದಿಲ್ಲ? ಬೇಜಾರಾಗ್ಬಾರ್ದು ಸುಬ್ಬಿ. ನಿನ್ನೆ ಜಂಪರ್ಗೆ ಬಾರ್ಡರ್ ಹಚ್ಚೇನಿ, ಬರಬೇಕಾರ ತರ್ಬೇಕು ಅನ್ನಿಸ್ತು, ನೆನಪಾಗ್ಲಿಲ್ಲ. ನಾಳೆ ತಗೊಂಡ್ಬರ್ತಾನೆ. ನನ್ನ ಬ್ಲೌಸು ನೀನು ಹಾಕಿ ಹೋಗು. ನಿನ್ನ ಸೈಜ್ ಬರಲ್ಲ. ನಮ್ಮಪ್ಪ ಬೈದಂತ ನಾ ಸುಮ್ಮನೆ ಹೊಂಟ್ರೆ ನಿಂದೊಂದನ ಬೈದ್ನ? ಯಾಕ? ನನ್ನ ಮಾವನ್ ಎಷ್ಟು ಇಷ್ಟಪಟ್ಟನ ನಿಂಗೆ ಗೊತ್ತಿಲ್ಲ. ಗೊತ್ತೈತಿ. ಅವ್ನ ಎಷ್ಟು ಕಾಳಜಿ ಮಾಡಕ್ ಹೋದ್ರು ಬರೀ ಸಿಟ್ ಮಾಡ್ತಾನ. ಅದಕ್ಕೆ ನನಗೆ ಬೈದ. ಕುಚ್ಚಿ, ನೀ ಅವ್ನ್ ಕಾಳಜಿ ಮಾಡೋದು ನನ್ ಕಾಳಜಿ ಮಾಡಿದ್ದೆ ಅಂದಿದ್ರ ವಾರದಾಗ 10 ಜಂಪರ್ ಪೀಸ್ ಹೊಲ್ಲು ಕೊಡ್ತಿದ್ದೆ, ಹಂಗ ಬಾರ್ಡರ್ ಹಚ್ಚಿ ಕೊಡ್ತಿದ್ದೆ. ಅಯ್ಯ ನೀನು ಬಾರ್ಡ್ರಿ ಸೂಜಿ ತುರ್ಕ. ಏ ಜಾಸ್ತಿ ಮಾತಾಡ್ಬಾರ್ದು ಸುಬ್ಬಿ. ಕೆಲಸ ಏನ್ ಹೇಳ? ಹೋಗು ಅಲ್ಲಿ ಅಂಗನವಾಡಿ ಟೀಚರ್ ಹತ್ರ ಹೋಗಿ ಮಲ ಮತ್ತ ಬ್ಯಾಂಡೇಜ್ ಇಸ್ಕೊಂಬ. ನೀ ಹಿಂಗ ಶಿಟ್ ಮಾಡಕತ್ತ ನಿನ್ ಜಂಪರ್ ಚಂದ ಹೊಲೆಂಗ ನೋಡು. ನೀ ಹೋಗಿ ಇಲ್ಲಿಗ ಇಸ್ಕೊಂಬರ್ತಾನೆ ಹಿಂದೆ. ಬ್ರೇಕ್ ಕೆಲ್ಸನ ಅದು. ನನ್ನ ಜಂಪರ್ ಹೊಲಿದ್ಬಿಟ್ಟು ಬ್ರೇಕ್ ಕೆಲಸ ಹೇಳ್ಕೊಂತ ನಿಂದಿರ್ಬೇಕು. ಈಗ ನೋಡು ಅಲ್ಲಿ ಬ್ಯಾಂಡೇಜ್ ಇಸ್ಕೊಂಬರ್ಬೇಕಂತ. ಈ ಸುಬ್ಬಿದ ಒಂದ್ ಕಡ್ಡಿ ಬೇರೆ ಟೀಚರ್ ಕರ್ಕೊಂಬ, ಇಕ್ಕಿನ್ ಕರ್ಕೊಂಬ ಅಂತಾಳ. ನಾನು ನೋಡಿದ್ರ ಮುಕ್ಕುಳರಿ ಕೆಲಸ ಅದಾವು. ಆ ಸರೋಜನ್ ನೋಡಿದ್ರ ಇನ್ನೊಂದ್ ವಾರ ಬಿಟ್ರೆ ಮದುವೆ ಐತಿ, ಆಕಿ ಜಂಪರ್ಗೆ ಹೂಗ್ ಸಚ್ಬೇಕು. ಆ ನಿಂಗಿದ್ ನೋಡಿದ್ರ ನಾಳೆ ಮದುವೆ ಐತಿ, ಆಕಿ ಲಂಗಾಕ ಕಸಿ ಹಚ್ಕೊಳ್ಬೇಕು. ಎತ್ತಾಗಂತ ಸಾಯ್ಬೇಕು ಅನ್ನೋದು ಗೊತ್ತಾಗಲ್ದು. ನಾ ನೋಡಿದ್ರಿ ಈ ಟೀಚರ್ ಎಲ್ಲಿ ಅದಾರ ಏನ? ಓ ಅಲ್ಲಿರ್ಬೇಕು, ಹೋಗಿ ನೋಡ್ತಾನೆ.
ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದೆ ಕೈ ಮಾಡಿ ಬಿಟ್ಟಾದಿ ಕತಲದಾಗ ಹಾಲು. ಇವ ಯಾರ? ಓ ತೊಡ್ಲಿಂಗ್ ಈ ಕಡೆನ ಬರಾಕತ್ತಾನ. ಇವ ಯಾಕ ಭಾಳ ಸ್ಪೀಡ್ ಬರಾಕತ್ತಾನಲ್ಪ? ಇವನು ಹಿರೋಳು ಇವಂಗೆ. ನಾನು ಹದ್ಯಾಗ ಬರ್ತಾನಪ್ಪ ಗುಂಡ್ಲಿಕ್ಕ. ಮತ್ ನನಗ ಬಿಗಿಗಿದ್ದಾನ. ಏನಾರ ಬಡಿತ ಬಡಿತಂತ ಕೇಳ್ತಿಯಲ್ಲಿ ಜಸ್ಟ್ ಮಿಸ್ ಅಷ್ಟ. ಗುರಿ ಮಿಸ್ ಆತ. ಗುರಿ ಮಿಸ್ ಆತ ಅಂತಿಲ್ಲ. ಮಗ ನೋಡು ಮಂಗೇನ ಮುಕ್ಕಳಾಗೈತಿ. ಕರೆ ಮುಸುಡಿ ನೋಡಿಲ್ಲ ನನ್ ಜನ್ಮನ ತಗಂತಿದ್ದೆ. ನೆತ್ತ ಕೂದಲು ಹೊಡ್ತೀನಿ ಬೈದೆ ಅಂದ್ರ. ಏನ ನೆತ್ತ ಕೂದಲು ಹೊಡ್ತೀಯ? ನೆತ್ತ ಕೂದಲು ಇದ್ರಲ್ಲ ಹೊಡ್ಯಾಕ ಹೊಡೆದ್ರ ಹೊಡಿ ನೋಡೋಣ. ಅದೆಲ್ಲ ಬಿಡು. ನಂದು ಕಾಲ್ ಸಿಕ್ಕಂಡೈತಿ. ಗಾಡಿ ಎಬಸ್ ಬಾ. ನಿಂದನ ಕಾಲ್ ಸಿಕ್ಕಂಡೈತಿ, ನಂದು ಅದ ಸಿಕ್ಕಂಡೈತಿ. ಮೊದಲು ಗಾಡಿ ಎಬಸಲ್ಲ ಎಬಸ್ತಂತರಿ ಎಬಸ್ತೇನೆ ಬೈ ಬರ. ಅಂಗಿ ಎಲ್ಲ ಹೊಲ್ಸ್ ಮಾಡಿದೆ ನೋಡಿಲ್ಲ. ಎಲ್ಲಿಗೆ ಹೊಂಟಿದ್ದೆ, ಅರ್ಬಿ ಎಲ್ಲ ಚೇಂಜ್ ಮಾಡಿ ಹೋಗ್ಬೇಕೀಗ ನಾನು. ನೋಡಿಲ್ಲ ಅರ್ಬಿ ಬೇರೆ ಹಾಕೊಂಡು ಹೋಗ್ಬೇಕು. ಏ ಪುಂಡಿ ಕಣ, ನಾನು ಬಿಟ್ಟು ಬರ್ತಾನ ಬಾ. ಕೊರೋನಾ ತಗೊಂಡ್ ಬಿಟ್ಟು ಬರ್ತಾನಂತ. ಮೊದಲು ನೀ ಚಂದ ಮನಿ ಸೇರ್ಲಿಪ್ಪ, ಮತ್ತೊಬ್ಬರು ಸೇರ್ಸು ಅಂತಿ. ಏ ಪುಂಡಿ ಕಣ ಬಾರ. ಯಾಕ್ರಿ ಟೀಚರ್ BP ಚೆಕ್ ಮಾಡಕ್ಕೆ ಮನೆ ಕಡೆ ಬಂದೇ ಇಲ್ಲ? ನೀವು ಬರ್ಲಾರ್ದಕ್ಕೆ ನನ್ನ BP ಭಾಳ ಹೈ ಆಗೈತ್ರಿ. ದಿನ BP ಚೆಕ್ ಮಾಡಕ್ಕೆ ಬರಕ್ಕೆ ನಾನೇನು ಡಾಕ್ಟ್ರ್ ಅಲ್ರಿ, ಅಂಗನವಾಡಿ ಟೀಚರ್ ಅದೀನಿ ರೀ. ಆದರೂ ನಮ್ಮೂರಾಗ ಡಾಕ್ಟರು ಟೀಚರು ಎಲ್ಲರಿಗಿಂತ ಹೆಚ್ಚಿಗೆ ಓದೋರು ಇವಲ್ಲ. ಹೆಚ್ಚಿಗೆ ಸಾಲಿ ಕಲ್ತೀನಿ ಅಂತ ಹೇಳಿ ನಿಮ್ಮ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡೋಕ್ಕಾಗತ್ತೇನ್ರಿ? ಹಂಗೆ ಹಂಗ್ರಿ ನೋಡ್ರಿ, ನಿಮ್ಮ BP ಚೆಕ್ ಮಾಡಕ್ಕೆ, ಶುಗರ್ ಚೆಕ್ ಮಾಡಕ್ಕೆ ನಾಳೆಯಿಂದ ಹೊಸ ಆಶಾ ಕಾರ್ಯಕರ್ತರ ಅಪಾಯಿಂಟ್ ಆಗ್ಯಾರ. ಅವರ ಬರ್ತಾರ. ನಿಮ್ದೇನೇನು ಸರಿ ಇಲ್ಲೋ ಅದನ್ನೆಲ್ಲ ಹೇಳಿ ನೆಟ್ಟಗೆ ಮಾಡಿಸ್ಕೊರಿ. ಟೀಚರ್ ಅವ್ರೇನು ಬರ್ತಾರಲ್ಲ, ಅವ್ರನ್ನ ನಿಮ್ಮ ಅಂಗನವಾಡಿಯಾಗ ಕುಂದ್ರಿಸಿ ಏನೇನು ಕೆಟ್ಟ ಅದನ್ನ ಸರಿ ಮಾಡಕ್ಕೆ ಹೇಳ್ರಿ. ನನಗೆ ಮಾತ್ರ ನೀನ ಬೇಕು. ಸಾವುಕಾರ, ರೊಕ್ಕದ ಮದ ನಿಮ್ಮ ತಲೆಗೇರೈತಿ. ಬೀದಿಯಾಗ ನಿಂತು ಮಾನ ಮರ್ಯಾದೆ ಕಳ್ಕೊಬೇಡ್ರಿ. ಹೇ ಹುಚ್ಚಿ, ರೊಕ್ಕದ ಮದ ತಲೆಗೇರೈತಂತನ ಅವಾಗವಾಗ ದಾನ ಧರ್ಮ ಮಾಡ್ತೀನಿ. ಹಿರಿಯರು ಹೇಳಿಲ್ಲನ ನಿಮ್ಮ ಹತ್ರ ಹೆಚ್ಚಿಗೆ ಇದ್ದಿದ್ದನ್ನು ದಾನ ಧರ್ಮ ಮಾಡ್ರಿ ಅಂತ. ಭಾಳ ಒಳ್ಳೇದು, ಅದನ್ನು ಮಾಡ್ರಿ. ಹೌದಲ್ಲ? ಆದ್ರೆ ದೇವರು ನಿನಗೂ ಎಲ್ಲ ಕೊಟ್ಟು ಮರ್ತು ಬಿಟ್ಟಾನ. ಸಾಕಷ್ಟು ಸೌಂದರ್ಯ ಕೊಟ್ಟಾನ, ಯೌವನ ಕೊಟ್ಟಾನ. ನಿನ್ನ ಗಂಡಂತರು ಪಾಪ ಈ ಸೌಂದರ್ಯನ ಅನುಭವಿಸೋಕ್ಕಾಗಲಾರ್ದ ಸತ್ವಾದ. ಈ ನಿನ್ನ ಸೌಂದರ್ಯ ನನಗೂ ಸ್ವಲ್ಪ ದಾನ ಮಾಡಿದ್ದೆ ಅಂದ್ರೆ ಅನುಕೂಲ ಆಗ್ತಿತ್ತು. ಹೇ ಹುಚ್ಚಿ, ಯಾಕೆ ಕಣ್ಣೀರು ಹಾಕಿ? ಕಳ್ಕೊಂಡಿರೋ ವಸ್ತುರ ಬಗ್ಗೆ ಚಿಂತೆ ಮಾಡಿ ಕೊರಗಕ್ಕೆ ಹೋಗ್ಬೇಡ. ಒಂದು ಸರಿ ನನ್ನ ಮನೆಗೆ ಬಂದು ನೋಡು. ನಿನ್ನನ್ನು ನನ್ನ ಮನೆ ರಾಣಿ ಹಂಗೆ ನೋಡ್ಕೊತೀನಿ. ನನ್ನ ಮನಸ್ಸಿನಾಗ ದೇವತೆ ಹಂಗೆ ನಿನ್ನ ಪೂಜೆ ಮಾಡ್ತೀನಿ. ಅಲ್ಬಾರ್ದು ಕಣ್ಣೀರು ಹೊಡ್ಸು. ಹಾಂ ಟೀಚರ, ಟೀಚರ ಇಲ್ಲೇ ಅದ್ರಿ. ಪುಂಡ್ಯ, ಎಂಥ ಚಲೋ ಒಂದು ಸೈಡ್ ಮ್ಯಾಚ್ ನಡೆದಿತ್ತು. ಕತ್ರಿ ತೊಗೊಂಡು ಕೇಬಲ್ಲ ಕಟ್ ಮಾಡ್ದಲ್ಲೇ. ಸೌಕಾರ ಕೇಬಲ್ ಕಟ್ ಮಾಡಿದ್ದ ಚಲೋ ಆತ. ಒಂದ್ ಸೈಡ್ ಮ್ಯಾಚ್ ಆಡಿದ್ರ ಅಂತ ಏನ್ ಇಂಟ್ರೆಸ್ಟ್ ಬರಲ್ಲ. ಎರಡು ಸೈಡ್ ಆಡಿದ್ರನ ಒಂದ್ ಗತ್ ಇರ್ತೈತಿ. ಎರಡು ಸೈಡ್ ಆಡಕ್ಕೆ ಬಿಡ್ಬೇಕಲ್ಲ ನಿಮ್ಮಂಥ ಮಕ್ಕಳು. ಅದು ಬಿಡ್ ಟೀಚರ್, ನೀವೇನ್ರಿ ಈ ಕಡೆ ಬರ್ತೀರಿ? ಈ ರೋಡ್ನಾಗ ಅಡ್ಡಾಡಕ್ ಹೋಗ್ಬೇಡ್ರಿ, ಕೆಟ್ಟ ಹುಳುಗಳು ಜಾಸ್ತಿ ಅದಾವ ಇಲ್ಲೇ. ಹೌದ್ರಿ ಸೌಕಾರ, ನೀವೇನ್ರಿ ಈ ಕಡೆ? ಏಯ್, ಹೊಲ ನಮ್ದಲ್ಲ ಅನ್ಲಿ. ಹೋ ಹೌದನ್ರಿ. ಮತ್ತೆ ಹೇ ಅಡ್ಡಿಲ್ಲ, ಬಾರಿ ಚಂದ ಬೆಳೆಸಿರಿ. ಏ ಟೀಚರ ಬರ್ರಿ, ಅಲ್ಲಿ ನಮ್ಮ ಸುಬ್ಬೀರ್ ಮಾವ್ಗ ತಲ್ಯಾಗ ಭಾಳ ರಗತ್ ಬರಾಕತೈತಿ. ನಿಮ್ಮ ಅಂಗನವಾಡ್ಯಾಗ ಒಂದು ಏನಾರ ತೊಗೊಂಬಂದು ಹತ್ ಬರ್ರಿ ಇಲ್ಲಿ. ಬರ್ರಿ ಬರ್ರಿ ಬರ್ರಿ. ನೀವೇನ್ರಿ ಇವ್ ಕಡೆ ಬಂದು ಸಿಕ್ಕಣ್ರಿ? ಸರಿ ಇಲ್ಲ ಅವ. ತಡ್ರಿ, ಸೌಕಾರ ಒಂದು ಮಾತು ಹೇಳೋದೈತಿ. ಸೌಕಾರ ಸ್ವಲ್ಪ ಭಾಳ ಹುಷಾರಿಗಿರ್ರಿ. ಟೈಮ್ ಸರಿ ಇಲ್ಲ ಅಂದ್ರ ಆನಿಮ್ಯಾಗ ಕುಂತವಂಗ ನಾಯಿ ಕಡಿತೈತಿ. ಬರ್ತನ್ರಿ, ನಮ್ಮ ದೊಡ್ಡಲಿಂಗಿದು ಚಡ್ಡಿ ಹೊಲಿಯೋದೈತಿ, ಅದಕ್ಕೆ ಬರ್ತನ್ರಿ. ಸಲ್ಗಿ ಕೊಟ್ಟ ನಾಯಿ ಗಳಿಗೆ ಮೂಸ್ ನೋಡಿತ್ತಂತ. ಆದರೂ ನಮ್ಮ ಟೀಚರ್ ನಸೀಬ್ ಭಾಳ ಚಲೋ ಇದೆ. ಯಾವಾಗ ಒಬ್ಬಕ್ಕೆ ಸಿಕ್ಕರು ತಪ್ಸ್ಕೊಂಡು ಹೋಗ್ತಾರೆ.
ಹೋಗ್ಲಿ ಎಷ್ಟು ದಿನ ತಪ್ಸ್ಕೊಂತಾಳೆ. ಒಂದಲ್ಲ ಒಂದಿನ ನನ್ನ ಕೈಯಾಗ ಸಿಗಾಕಬೇಕು. ಸಿಕ್ಕಾಗ ತೋರಿಸ್ತೀನಿ ಈ ಸಾಹುಕಾರ ಯಾರಂತ. ನೋಡುವ, ನೀ ನನ್ನ ಮಗಳಿದ್ದಂಗೆ. ಬಾಗಿಲಿದ ಮನೆಗೆ 16 ನಾಯಿ ನುಗ್ಗದ, ಬೇಲಿಲ್ಲದ ಹೊಲಕ್ಕೆ ಎಮ್ಮಿ ಹೆಂಗೆ ನುಗ್ಗುತ್ತಾವಲ್ಲ ಹಂಗೆ ನಮ್ಮ ಊರಾಗ. ದೊಡ್ಡೋರಾಗಿ ನೀವೇ ಹಿಂಗಂದ್ರೆ ಹೆಂಗಣ್ಣ? ಅಲ್ಲ ಮಾವ, ಹಂಗಂತ ಈ ಊರಾಗ ಅವ ಅಡಿದಾಟನ? ನೋಡಳಿಯ, ನೀನು ಸುಮ್ಮನೆ ಕುತ್ಕ. ನಮ್ಮ ಊರನ್ನು ಉಸಾಬರಿ ನಿನಗೆ ಗೊತ್ತಿಲ್ಲ. ಅವ ಹೆಂಗದ ಅನ್ನೋದು ನನಗೆ ಗೊತ್ತೈತಿ. ಭಾಳ ಖತರ್ನಾಕ್ ನನ್ನ ಮಗ ಅದನವ. ಅಷ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕ? ಓಯ್ ಸಾಹುಕಾರ ಅದನವ, ಅವನ ಮುಂದೆ ದುನಿಯಾನ ಬಗ್ತೈತಿ. ಲೇ, ನೀನು ಸುಮ್ಮನಿರ್ಲೇ ಪುಂಡ್ಲಿಕ. ನಿನಗೂ ಗೊತ್ತೈತಿಲ್ಲ ಅವನ ವಿಷಯ ಏನೇನು ಮಾಡ್ಯಾನ ಅನ್ನೋದು. ಎಲ್ಲವೂ ನೀವು ಊರನ್ನ ಒಳಗೆ ಹಾಕ್ಯಂತ ಅವನ್ನ ಸಾವುಕಾರನ ಮೆರ್ಸಾಕತ್ತೀರಿ ನೀವು. ಸ್ವಲ್ಪ ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಅವನಿಗೆ. ನೋಡುವ, ನೀ ನನ್ನ ಮಗಳಿದ್ದಂಗೆ. ನಿನಗೊಂದು ಮಾತು ಹೇಳ್ತೀನಿ. ಬಾಗಿಲಿದ್ದ ಮನೆಗೆ 16 ನಾಯಿ ನುಗ್ಗದ. ಅದಕ್ಕೆ ಇನ್ನೂ ನಿನಗೆ ಚಿಕ್ಕ ವಯಸ್ಸೈತಿ. ಇನ್ನೊಂದು ಮದುವೆ ಮಾಡ್ಕೊಳೋದು ಭಾಳ ಒಳ್ಳೇದು. ಇಲ್ರಿ, ಕೊಳ್ಳಕ್ಕೆ ತಾಳಿ ಹಣಿಗೆ ಬಾಸಿಂಗ ಜೀವನದಾಗ ಒಮ್ಮೆನೆ ಕಟ್ಕೊಳ್ಳೋದು, ಮತ್ತೆ ಕಟ್ಕೊಳಕ್ ಬರಂಗಿಲ್ಲ. ನೋಡುವ, ಜೀವನ ದೊಡ್ಡದೈತಿ. ಎಷ್ಟಂತ ಹಂಗ ಆಗಿದ್ದ ಕೈ ಘಟನೆಗಳನ್ನ ನೆನೆಸ್ಕೊಂತ ಕುಂದಿರ್ತೀನಿ ನೀನು. ನನ್ನ ಜೀವನನ ಹೋದ್ಮೇಲೆ ಕಂಕಣ ಭಾಗ್ಯ ತಗೊಂಡು ನಾ ಏನು ಮಾಡಲಿ? ನಾ ಇನ್ನು ಬರ್ತೀನಿ ರೀ ಯಜಮಾನ್ರಿ. ಏ ಪುಣ್ಯ, ಟೀಚರ್ನ ಬಿಟ್ಟು ಹೋಗ. ನಮ್ಮ ಮಾವರ ಬುದ್ಧಿ ಇರ್ತದ, ಟೀಚರ್ ಹೋಗಿ ಇನ್ನೊಂದು ಮದುವೆ ಮಾಡೋಣ ಅಂತನ ನೋಡಿದ್ರೆ. ಮಾವ ಮಾವ ಏನು ಒಳಗ ಮದ್ವೆ ಸುದ್ದಿ ಮಾತಾಡತ್ತಾರ. ನಂದು ನಿಂದು ನಂದು ನಿಂದ ಹುಚ್ಚಿಡ್ದ ನಿಂಗ. ನಾ ಸಿಟಿಯಾಗ ಹೋದವ, ನೀ ಎಂತ ಹುಡುಗಿಯನ್ನ ಮದುವೆ ಹೋಗ್ಬೇಕಂತ ಮಾಡಿದ್ದಿ. ನೀನ್ ನೋಡಿದ್ರ ನನಗೇನಾಗಿತ್ತು ಮಾವ? ಹುಚ್ಚಿಡ್ದೈತಿ. ನಮ್ಮಪ್ಪ ಮಾವನ ಮನೆ ಕಳ್ಸಿನ ಅಂತ ಜಸ್ಟ್ ನೋಡ್ಕೊಂಡು ಹೋಗ್ಬೋದ ಅಷ್ಟ. ನಾನು ನಿನ್ ಮದುವೆ ಆಗಕ್ಕಲ್ಲ. ಏ ಮಾವ, ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಣ್ಣಕ್ಕಿದ್ದಾಗ ನೀನು ನನ್ನ ಗಂಡ ಅಂತೇಳಿ ನಮ್ಮಪ್ಪ ಭಾಳ ಆಸೆ ತೋರ್ಸಾನ. ಸೊ ನಮ್ಮ ಮನ್ಸೊಳಗೆ ಏನೇನೋ ಕಲ್ಪನೆ ಮಾಡ್ಕೊಂಡಿನಿ. ನೀ ಹಿಂಗಂದ್ರೆ ನಾ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನೀನಿಲ್ಲ ಅಂದ್ರೆ ನಂಗೆ ಬದುಕಲ್ಲ ಮಾವ. ಏ, ನಿಮ್ಮಪ್ಪ ಆಸೆ ಹುಡ್ಸಿದ್ರೆ ನಾ ಏನ್ ಮಾಡ್ಲಿ? ಇನ್ ನನ್ ಕೇಳ ಆಸೆ ಹುಡ್ಸಿನ? ನಾ ಏನ್ ಓದಿನಿ, ನೀನ್ ಓದಿ, ಯೋಚನೆ ಮಾಡ. ನಾವಿಬ್ರು ಜೀವನ ಮಾಡಕ್ಕೆ ಓದಕ್ಕೆ ಇಂಪಾರ್ಟೆಂಟ್ ಆಕೈತಿ. ಜೀವನ ಮಾಡಕ್ಕ ಓದ್ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಸಮಾಜದಾಗ 4 ಮಂದಿ ಮುಂದೆ ಬದುಕ್ಬೇಕು ಅಂತಂದ್ರೆ ಈ ಓದ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗತ್ತೆ. ಮಾವ, ನಾವಿಬ್ರು ಜೀವನ ಮಾಡಕ್ಕೆ ಓದ್ಯಾಕೆ ಕಟ್ಟತರತಿ? ಜೀವನ ಮಾಡಕ್ಕ ಓದ್ ಇಂಪಾರ್ಟೆಂಟ್ ಅಲ್ಲ, ಸಮಾಜದಾಗ 4 ಮಂದಿ ಮುಂದೆ ಬದುಕ್ಬೇಕು ಅಂದ್ರೆ ಈ ಓದ್ ಭಾಳ ಇಂಪಾರ್ಟೆಂಟ್ ಆಗತಿ. ಮಾವ, ನೀನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಪ್ಲೀಸ್. ಅರ್ಥ ಮಾಡ್ಕೊ, ನಂಗೆ ನಿನ್ ಬಿಟ್ಟಿರಕ್ಕಾಗಲ್ಲ. ಏ ಹುಚ್ಚಿ, ನಾ ಓದಿರೋ ರೇಂಜಿಗೆ ನನ್ನ ಲೆವೆಲ್ ತಕ್ಕ ಹುಡುಗಿನ ಹುಡ್ಕಾಕೊಂತಾನಿ. ನನಗ ನೀ ಬ್ಯಾಡ.